ಒಂದ್ ಕಡೆ ನಾವೆಲ್ಲ ಅಮೃತ ಮಹೋತ್ಸವವನ್ನು ಆಚರಿಸಿದ್ವಿ, ಸ್ವತಂತ್ರೋತ್ಸವ ಬಂದು. ಮತ್ತೊಂದು ಕಡೆ ಸಂವಿಧಾನ 75 ವರ್ಷ ಆಯ್ತು ಅಂತ ಬಹಳ ಸಂತಸ ಪಟ್ವಿ. ಇವೆಲ್ಲದ ನಡುವೆಯೂ ಕೂಡ ಅಸ್ಪೃಶ್ಯತೆ ಆಚರಣೆ ಅಂತಕ್ಕಂಥದ್ದು ಇನ್ನೂ ಜೀವಂತವಾಗಿದ್ದ ಅನ್ನೋದಕ್ಕೆ ಒಂದು ಸಾಕ್ಷೀಕರಿಸುವಂತ ಸುದ್ದಿ ಇದು. ಅರ್ಕಲಗೂಡು ತಾಲೂಕಿನ ಮೋಕಲಿ ಗ್ರಾಮದಲ್ಲಿ ಇನ್ನೂ ಕೂಡ ಅಸ್ಪೃಶ್ಯತೆ ಆಚರಣೆ ಜೀವಂತವಾಗಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ದಲಿತ ಸಮುದಾಯದವರಿಗೆ ಗ್ರಾಮದ ದೇವಾಲಯಕ್ಕೆ ಪ್ರವೇಶವಿರಲಿಲ್ಲ. ಎಚ್ಚೆತ್ತ ತಹಸೀಲ್ದಾರ್ ಸೇರಿದಂತೆ ಹಲವು ಅಧಿಕಾರಿಗಳು ಇವತ್ತು ಗ್ರಾಮಕ್ಕೆ ಭೇಟಿಯನ್ನ ನೀಡಿ ದಲಿತರು ಹಾಗೂ ಸವರ್ಣೀಯರೊಂದಿಗೆ ಸಭೆಯನ್ನ ನಡೆಸಿ ದಲಿತರಿಂದ ದೇವಸ್ಥಾನ ಪ್ರವೇಶ ಮಾಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅಧಿಕಾರಿಗಳು ಬಂದ್ರು, ದೇವಸ್ಥಾನ ಪ್ರವೇಶ ಮಾಡಿಸೋದ್ರಲ್ಲಿ ಯಶಸ್ವಿ ಆದ್ರೂ ಇವೆಲ್ಲ ಪಾರ್ಟ್ 2. ಆದ್ರೆ ಇನ್ನೂ ಕೂಡ ಇಷ್ಟೆಲ್ಲ ನಾವು ಮುಂದುವರೆದು ಬಂದು ಇಷ್ಟೆಲ್ಲ ಜಗತ್ತು ಮುಂಚೂಣಿಯಲ್ಲಿ ಇದ್ರೂ ಕೂಡ ಇನ್ನೂ ಈ ಅಸ್ಪೃಶ್ಯತೆ ಆಚರಣೆ ಅನ್ನೋದು ಜೀವಂತವಾಗಿದೆ, ಅದನ್ನ ಜೀವಂತವಾಗಿ ಸಾಗಿಸ್ತಾ ಇದ್ದಾರಲ್ಲ ಅನ್ನೋದೇ ಇಲ್ಲಿ ವಿಪರ್ಯಾಸ ಅಂತ ನಾವೆಲ್ಲ ಭಾವಿಸ್ಬೇಕರಪ್ಪ. ಇನ್ನು ಮೊಕ್ಲಿ ಗ್ರಾಮದ ಅರ್ಕಲಗೂಡು ಪಟ್ಟಣದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಇದೆಯಂತೆ ಇದು. ಇತ್ತೀಚೆಗೆ ಸವರ್ಣೀಯರು ಸೇರಿ ನೂತನ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಲೋಕಾರ್ಪಣೆಗೊಳಿಸಿದ್ರಂತೆ. ಈ ಸಮಾರಂಭಕ್ಕೆ ದಲಿತರು ಯಾರನ್ನು ಆಹ್ವಾನ ಮಾಡಿರ್ಲಿಲ್ವಂತೆ. ಅಂಡ್ ಅದೇನೋ ಉದ್ಘಾಟನೆ ಸಮಾರಂಭಕ್ಕೆ ಹೋಗ್ತಕ್ಕಂಥದ್ದು ತೇರೋ ಮತ್ತೊಂದು ಎಂಥದ್ದು ಹೋಗುತ್ತಲ್ಲ, ಅವೆಲ್ಲವೂ ಕೂಡ ಅವ್ರ ಕಾಲಿನಲ್ಲಿ ತಗೊಂಡು ಹೋಗಬಾರ್ದು ಅಂತ ಏನೋ ಆಜ್ಞೆ ಎಲ್ಲಾನು ಮಾಡಿದ್ರಂತೆ. ಅಂಡ್ ದೇವಸ್ಥಾನ ಓಪನ್ ಆಗ್ತಾ ಇದೆ, ಶುಭ ಕಾರ್ಯದಲ್ಲಿ ಅಡ್ಡಿಪಡಿಸಬಾರ್ದು ಅಂತ ಹೇಳಿ ಒಂದಿಷ್ಟು ಸೌಹಾರ್ದತೆಯಿಂದ ನಡ್ಕೊಂಡು ಹೋಗೋಣ ಅಂತ ಹೇಳಿ ಗ್ರಾಮಸ್ಥರು ಸುಮ್ಮನಾಗಿದ್ರಂತೆ. ಈಗೆಲ್ಲವೂ ಸಮಾರಂಭ ಮುಗಿದ ಮೇಲೆ ಇವತ್ತು ದೇವಾಲಯ ಪ್ರವೇಶ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಸೌಮ್ಯ, ಪೊಲೀಸ್ ಉಪ ನಿರೀಕ್ಷಕರಾದ ಕಾವ್ಯ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲರೂ ಕೂಡ ದೇವಾಲಯವನ್ನ ಪ್ರವೇಶ ಮಾಡಿದ್ದಾರೆ. ಗ್ರಾಮದಲ್ಲಿ 80ಕ್ಕೂ ಹೆಚ್ಚು ದಲಿತ ಕುಟುಂಬಗಳು, 70 ಸವರ್ಣೀಯ ಕುಟುಂಬಗಳಿದ್ದಾವೆ. ಇವರೇ ಜಾಸ್ತಿ ಇದ್ದಾರೆ. ಆದ್ರೂ ಕೂಡ ಈ ತರ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಪ್ರವೇಶ ಇವೆಲ್ಲವೂ ಕೂಡ ಆಗಿದೆ. ಆಯ್ತು, ಇವತ್ತು ಅಧಿಕಾರಿಗಳ ನೇತೃತ್ವದಲ್ಲಿ ಆಗಿದೆ, ಎಲ್ಲವೂ ಸುಖಾಂತ್ಯ ಕಂಡಿದೆ. ಬಟ್ ಇದು ನಿಜವಾಗಿ ನಮ್ಮ ಪ್ರಕಾರ ಇದು ಕೇವಲ ನಮಗೊಂದು ಸುದ್ದಿ ಅಂತ ಅನಿಸಬಹುದು. ಬಟ್ ಸ್ಟಿಲ್ ಇವತ್ತಿನ ದಿನಕ್ಕೂ ಇವೆಲ್ಲವೂ ಆಚರಣೆ ಆಗ್ತಾ ಇದ್ದಾವೆ. ಇವತ್ತಿನ ದಿವಸಕ್ಕೂ ಅಸ್ಪೃಶ್ಯತೆ ಅನ್ನೋದು ಜೀವಂತವಾಗಿದ್ದೆ ಅನ್ನೋದಕ್ಕೆ ಇವೆಲ್ಲ ಒಂದು ಲೈವ್ ಎಕ್ಸಾಂಪಲ್ಗಳು. ಇಲ್ಲಿಗೆ ಸ್ಟಾಪ್ ಆಗಬೇಕು. ಕೇವಲ ನೀವೆಲ್ಲ ಕೂರ್ಸ್ಕೊಂಡು ರಾಜ್ಯ ಪಂಚಾಯತಿ ಮಾಡಿದೀನಿ ಇಲ್ಲಿ ಮುಗಿಸ್ಬಿಟ್ರೆ ಮುಗಿಯೋದಿಲ್ಲ. ಇದು ಬದಲಾಗಿ ಯಾರಿವೆಲ್ಲನೂ ಮಾಡಿದಾರೆ 4 ಜನಕ್ಕೆ ಒಂದು ಕಠಿಣ ಶಿಕ್ಷೆ ಆಗಬೇಕು. ಅಟ್ರಾಸಿಟಿ ಕೇಸ್ ಹಾಕಿ ಕಠಿಣ ಶಿಕ್ಷೆ ಆದಾಗ ಮತ್ತೊಂದು ಗ್ರಾಮದಲ್ಲಿ ಮತ್ತೊಂದು ಕಡೆ ಈ ತರದ ಕನಿಷ್ಠ, ನಿರ್ದಿಷ್ಟ, ನಿಷ್ಕೃಷ್ಟ ಆಚರಣೆಗಳು ಆಗಬಾರ್ದು, ಆಗೋದಿಲ್ಲ. ಕೆಲವು ಫೋಟೋಗಳು ಹಾಕಿದ್ರು, ಆಯ್ತು ಅದೊಂದು. ಮತ್ತೆ ಆ ಬಂಟಿಸ್ ಕಿತ್ತಾಕಿರೋ ಅಂತ ಹೇಳಿದ್ರಲ್ಲ, ಅದು ಬ್ಯಾನರ್ ಕಟ್ಬೇಕಾರೆ ಕಿತ್ತೋದು ಅಂತ. ಹಂಗಾರು ವಿತ್ ರೆಸ್ಪೆಕ್ಟ್ ನಮ್ಗೆ ಹೇಳ್ಬೇಕಿತ್ತು, ನಾವು ಬಿಸ್ಕೊಳ್ಳೋ ಮೇಡಮ್ ಅವ್ರು ಕಟ್ಟಿರೋ ಬೇಡ ಅಂತ ಯಾವತ್ತು ಹೇಳಿಲ್ಲ. ನಾವೇ ಬಿಸ್ಕೊಳ್ಳೋ. ಈಗ ಅಂಬೇಡ್ಕರ್ ಫ್ಲಾಗ್ ಇತ್ತು, ಅವನಿಗೆ ಕಿತ್ತಾಕಿದ್ದಾರೆ. ಅವ್ನು ನಾವು ಹೇಳ್ಬೋಯ್ತು, ಒಂದು ಮ್ಯಾಚ್ ಬಿಸ್ಕೊಳ್ಳೋ ಬಿಸ್ಕೊಳ್ತಿದ್ವಿ ನಾವೇ, ಅದೊಂದು ಹೇಳಿಲ್ಲ. ಮತ್ತೆ ನಮ್ಮ ಅದನ್ನ ನೀನ್ ಹೇಳು. ನಾನು ಹೇಳಿದ್ನಲ್ಲ ಮೇಡಮ್, ನಾನ್ ಬ್ರೀಫ್ ಆಗಿ ಹೇಳಿದ್ದೀನಿ, ನೀನ್ ಸಂಕ್ಷಿಪ್ತವಾಗಿ ನಿಂದೇನಿದೆ ನೀನ್ ಹೇಳಪ್ಪ. ಇಲ್ಲಿ ದೇವಸ್ಥಾನ ಮಾಡ್ತಾ ಇದ್ರು. ದೇವಸ್ಥಾನ ಮಾಡ್ಬೇಕಾದ್ರೆ ನಾನೊಂದು 2 ಜನಕ್ಕೆ ಹೇಳಿದೆ, ನೀವು ದೇವಸ್ಥಾನ ಮಾಡ್ತಿದ್ರೆ ನಮ್ಮೊಂದು ಸ್ವಲ್ಪ ಎಷ್ಟಾರ ಕೇಳಿ, ಒಂದು ಸ್ವಲ್ಪ ನಾವು ಕೈಲಾದಷ್ಟು ಕೊಡ್ತೀವಿ, ನಾವು ಇಷ್ಟೇ ಕೊಡ್ತೀವಿ ಅಂತ ಹೇಳಿಲ್ಲ. ಅಂತವ ಚಂದ್ರ ಅಂತ ಇದ್ದಾರೆ, ಇಲ್ಲಿ ಗಾರೆ ಕೆಲಸ ಮಾಡ್ತಾರೆ, ಬಂದಿಲ್ವೇನಪ್ಪ ಹೇಳಿದೆ. ನೀವು ಮನೆಗೆ ಹೋಗಿ ಕರೆಯೋದು ಬೇಡ, ಬೇಕಾದ್ರೆ ಫೋನ್ ಮಾಡಿ ಒಂದು 4 ಜನ ಬುದ್ಧಿವಂತರಿಗೆ ನಾವು ಸೇರ್ಕತ್ತೀವಿ ಅಂತ ಹೇಳ್ದು. ಅವ್ರು ಎಷ್ಟು ಸರಿ ಆದ್ರೂ ಏನು ಹೇಳಲಿಲ್ಲ ನಮಗೆ. ಹೇಳಿಲ್ಲ ಅಂತ ಬೇಕಾದ್ರೆ ಚಂದ್ರ ಅವ್ರು ಕರೀ ಹೇಳಿದ್ದೀನಿ ನಾನು. ಅದಕ್ಕೆ ನಾವೇನು ಗೊತ್ತಾ, ನಮ್ಮ ಯಾಕೆ ಬಿಟ್ಟು ಮಾಡಿದ್ರೆ ನಮ್ಮೂರು ನಮಗೇನು ದೇವ್ರು ಇಲ್ವಾ? ನಿಮಗೆ ಮಾತ್ರ ದೇವ್ರು ಇದೆಯಾ? ಆಮೇಲೆ ಮೇಡಮ್ ಹಿಂದೆ ಇಲ್ಲಿ ಒಂದು ಅಡ್ಡೆಲ್ಲ ಒಣಸರು ಅಡ್ಡೆ ಅಂದ್ರೆ ಹುಡುಗರುಗಳು ಒಂದು ಸ್ವಲ್ಪ ಅವತ್ತು ಬೋದಿದ್ದು ಭಯಂಕರ ಬೋದರು ಮೇಡಮ್. ಅದನ್ನ ನಾವೇನು ಅದನ್ನ ಬಗ್ಗೆ ನಾವು ಕೇಳಿಬೇಕಾರೆ ಅವ್ರ ಬಗ್ಗೆ ನಾನು ಹೇಳಿದಿಷ್ಟೇ. ಇಷ್ಟು ಹೇಳ್ಬಿಟ್ಟು ನಾವು ಅವತ್ತು ನಿಮ್ಮ ಇದರಲ್ಲೇ ನಾವು ಅವತ್ತು ಇವರು ಕೂಡ ಕೇಳಿದಾಗ ಬಂದ್ರಪ್ಪ ಬೆಳಗ್ಗೆ ರಾಮನಾಪುರ ಹೋಗ್ತಾ ಇದ್ದೀವಿ, ಬನ್ನಿ ಬೆಳಗ್ಗೆ 6 ಗಂಟೆ ಹೋಗೋಣ, ನಾವು ಕರೆಯಕ್ಕೆ ಬರೋಕ್ಕಾಗಲ್ಲ, ಬನ್ನಿ ಹೋಗೋಣ ಅಂತ ಒಂದು ಮಾತು ಹೇಳಿದೆ ಮೇಡಮ್. ಇಷ್ಟು ಬಿಟ್ರೆ ನಮಗೆ ಇವ್ರ ಬಗ್ಗೆ ಒಂದು ಹೇಳ್ದೇ ಇರೋದೊಂದು ಬೇಕಾದ್ರೆ ಅದು ಒಪ್ಕೊತೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ನಾವು ಇನ್ನು ಬೇರೆ ಥರದಲ್ಲಿ ಯಾವ ರೀತಿಲೂ ಇವ್ರನ್ನ ಆ ಥರ ನೋಡಿಲ್ಲ ಮೇಡಮ್. ಮತ್ತು ದೇವಸ್ಥಾನ ಪೂಜೆ ಕೂಡ ನಾವೇ ಆಗಲಿ ನಮ್ಮೂರವ್ರು ಯಾರೇ ಆಗಲಿ ಅವ್ರನ್ನ ಯಾಕೆ ಪೂಜೆ ಮಾಡಿಸ್ಬೇಕು ಅಂತ ಯಾರ ಬೈಲೂ ಬಂದಿಲ್ಲ. ಬಟ್ ಅವ್ರ ಪೂಜೆಗೆ ಬಂದರೆ ಯಾಕೆ ಕೂಡಬೇಕು ಅಂತಲೂ ಬಂದಿಲ್ಲ. ಯಾರು ಬೇಕಾದ್ರೂ ಪೂಜೆ ಮಾಡಿಸ್ಬೇಕು.